ನಿರೀಕ್ಷೆ ವಾಕ್ಯ ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನು ಬರೆದ ಗ್ರಂಥ 32ನೇ ಅಧ್ಯಾಯ 27ನೇ ವಚನ. ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ? ಆದ ಕಾರಣ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಯೆಹೋವನು. ಯೆಹೋವನು ಎನ್ನುವಾಗ ಆತನು ಇರುವಾತನಾಗಿದ್ದಾನೆ. ಆತನು ಸದಾ ಜೀವಿಸುವಂಥ ದೇವರು. ಯೆರೆಮೀಯನಿಗೆ ಹೇಳುವಂಥ ಮಾತು, ದೇವರೇ ಯೆರೆಮೀಯನೊಟ್ಟಿಗೆ ಮಾತಾಡುವಂಥ ಈ ಮಾತು. ಆಗ ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು, ಇಗೋ ನಾನು ಯೆಹೋವನು, ಯಾವಾಗಲೂ ಇರುವಾತನು, ಐ ಆಮ್ ಆ್ಯಂಡ್ ಐ ಆಮ್ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ನರಪ್ರಾಣಿಗೆಲ್ಲ ದೇವರು. ದೇವರು ಇಲ್ಲಿ ಇಸ್ರಾಯೇಲರಿಗೆ ದೇವರು, ಕ್ರೈಸ್ತರಿಗೆ ದೇವರು ಅಂತ ಹೇಳ್ತಾ ಇಲ್ಲ. ನರಪ್ರಾಣಿಗಳೆಲ್ಲ ಇಡೀ ಪ್ರಪಂಚದಲ್ಲಿ ಅನೇಕ 7 ಖಂಡಗಳಿಗೆ ದೇವರು ಎಸ್ ಸ್ವಾಮಿ. ಆತನು ಹೇಳುವಂಥ ಮಾತೇನೆಂದರೆ, ನಾನು ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ. ಇಲ್ಲಿ ಈ ಒಂದು ಇಸ್ರಾಯೇಲರು ಅನೇಕ ಯುದ್ಧಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಆಮೇಲೆ ಅವರು ಪುನಃ ಅವ್ರು ಮಾಡುವಂತಹ ಅಪರಾಧಗಳಿಗೆ ದೇವರು ತಕ್ಕ ಶಿಕ್ಷೆಯನ್ನು ಅವರಿಗೆ ವಿಧಿಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳು ಇಸ್ರಾಯೇಲ್ ಮೇಲೆ ದಾಳಿ ಮಾಡಿ ಅವರನ್ನು ಗುಲಾಮರನ್ನಾಗಿ ಎಳೆದುಕೊಂಡು ಹೋಗುವಾಗ ಯೆರೆಮೀಯನಾದ ಪ್ರವಾದಿಗೆ ದೇವರು ತಿಳಿಸ್ತಾ ಇದ್ದಾನೆ, ನನ್ನ ಜನರು ಗುಲಾಮರಾಗಿ ಹೋಗ್ತಾ ಇದ್ದಾರೆ, ಅವರನ್ನು ಬೇರೆ ದೇಶದವರು ಬಹಳಷ್ಟು ಅವರಿಗೆ ಕಿರುಕುಳವನ್ನು ಕೊಡ್ತಾರೆ ಅಂತ ಹೇಳಿ ಅವರ ವಿಷಯದಲ್ಲಿ ಯೆರೆಮೀಯನಿಗೆ ದೇವರು ತಿಳಿಸ್ತಾ ಇದ್ದಾನೆ, ನನ್ನ ಬಿಟ್ಟು ನೀವು ಹೋಗಬೇಡಿ, ನಾನು ಮಾಡಿದಂಥ ಈ ಆಜ್ಞೆಗಳನ್ನ ಪರಿಪಾಲನೆ ಮಾಡಿ, ನನಗೆ ವಿರುದ್ಧವಾದ ಜೀವನ ನೀವು ಮಾಡಬೇಡಿ. ನಿಮಗೆ ಕಷ್ಟ ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆದ ಕಾರಣ ಯೆರೆಮೀಯನಿಗೆ ದೇವರು ಮಾತಾಡ್ತಾ ಇದ್ದಾನೆ. ಅನೇಕ ರೀತಿಯಲ್ಲಿ ಸಂಕೇತಗಳನ್ನು, ಸೂಚನೆಗಳನ್ನು ತೋರಿಸಿ ಯೆರೆಮೀಯನ ಜೀವಿತದ ಮೂಲಕ ದೇವರು ಮಾತಾಡ್ತಾ ಇದ್ದಾನೆ. ಐಗುಪ್ತ ದೇಶಕ್ಕೆ ನೀವು ಹೋಗ್ತೀರಾ ಎಂಬುದಾಗಿ, ಐಗುಪ್ತ ದೇಶಕ್ಕೆ ನೀವು ಗುಲಾಮರಾಗಿ ಹೋಗ್ತೀರಾ, ಬಾಬೆಲ್ ದೇಶಕ್ಕೆ ನೀವು ಹೋಗ್ತಾ ಇದ್ದೀರಾ ಎಂಬುದಾಗಿ ದೇವರು ಆತನು ತನ್ನ ಮಕ್ಕಳನ್ನು ಶಿಕ್ಷಿಸುವಂಥ ದೇವರಾಗಿದ್ದಾನೆ. ಯಾಕೆಂದರೆ ಆತನು ತಂದೆಯಾಗಿದ್ದಾನೆ. ಆದ ಕಾರಣ ಇಲ್ಲಿ ನಾವು ನೋಡುವಾಗ, ನನಗೆ ಅಸಾಧ್ಯವಾದದ್ದು ಉಂಟು, ಬಿಡಿಸುವಂಥ ಕಾರ್ಯ ದೇವರಿಗೆ ಸಾಧ್ಯವಾಗಿದೆ. ದೇವರಿಗೆ ಅಸಾಧ್ಯ ಯಾವುದೇ ಇಲ್ಲ. ಆದ ಕಾರಣ ಪ್ರಿಯರೇ, ನಮ್ಮ ಪರಿಸ್ಥಿತಿಗಳು ಹೇಗೇ ಇರಲಿ, ಎಷ್ಟೇ ಕಠಿಣವಾಗಿ ಕಾಣಿಸ್ತಾ ಇರ್ಬೋದು, ಆದರೆ ದೇವರು ಹೇಳ್ತಾನೆ, ಮಗಳೇ, ನಾನೇ ನಿನ್ನ ಉಂಟು ಮಾಡಿದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಮಾಡಿದ ತಪ್ಪು ನಿರ್ಣಯಗಳು, ನೀನು ತೆಗೆದುಕೊಂಡಂಥ ತೀರ್ಮಾನಗಳು ಸರಿಯಿಲ್ಲ, ನೀನು ಆರಿಸಿಕೊಂಡಂಥ ವಿಷಯಗಳು ಚೆನ್ನಾಗಿಲ್ಲ, ಆದರೆ ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನನ್ನು ನಡೆಸ್ತೇನೆ. ನೀನು ಮಾಡಿದಂಥ ತಪ್ಪಿಗೆ ನೀನು ಅನುಭವಿಸುವಂಥ ಅನೇಕ ಕಷ್ಟಗಳಿಗೆ ನಾನು ಸಾಧ್ಯವಾಗಿದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ ಎಂಬುದಾಗಿ ಯೇಸುಸ್ವಾಮಿ ಅಭಯವಚನ ಈ ವಾಕ್ಯದಲ್ಲಿ ಕೊಡ್ತಾ ಇದ್ದಾರೆ. ಆದ ಕಾರಣ ದೇವರು ಕೊಡುವಂಥ ಮಾತು, ನನಗೆ ಅಸಾಧ್ಯವಾದುದುಂಟು, ಯಾವುದು ಅಸಾಧ್ಯ ದೇವರಿಗೆಲ್ಲ. ಆದ ಕಾರಣ ನಾವು ಕೂತಿರುವಂಥ ಪರಿಸ್ಥಿತಿಗಳಲ್ಲಿ ಆತನ ಕಡೆಗೆ ತಿರುಗೋಣ, ನಾವು ಆತನಿಗೆ ಮೊರೆ ಇಡೋಣ. ದೇವರೇ, ಹೌದು, ನಾನು ಮಾಡಿದ ಆಲೋಚನೆಗಳು, ನಾನು ತೆಗೆದುಕೊಂಡಂಥ ನಿರ್ಣಯಗಳು, ನಾನು ಆಸೆ ಪಟ್ಟಂಥ ವಿಷಯಗಳು ಅದೆಲ್ಲ ನಿನಗೆ ವಿರುದ್ಧವಾಗಿದೆ ಸ್ವಾಮಿ. ಅದಕ್ಕೋಸ್ಕರನೇ ನನ್ನ ಜೀವನ ಹೀಗಾಗಿದೆ, ನಾನು ಸೈತಾನಿಗೆ ಗುಲಾಮಳಾಗಿಬಿಟ್ಟಿದ್ದೇನೆ. ಕರ್ತನೇ, ನನ್ನನ್ನು ಬಿಡಿಸು, ನಿನಗೆ ಅಸಾಧ್ಯ ಯಾವುದೇ ಇಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳು, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಯಜಮಾನರಿಗೆ ಕುಡಿಕತನ ಇರ್ಬೋದು, ಅಥವಾ ಮಕ್ಕಳು ಕುಡಿಕತನದಲ್ಲಿರ್ಬೋದು, ಅಥವಾ ಕೆಲಸವಿಲ್ಲದೆ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಆಸೆ ಇಲ್ಲದೆ ಅಲ್ಲಿ ಇಲ್ಲಿ ಸುತ್ತಾಡುವಂಥ ಮಕ್ಕಳು, ಟೀನೇಜರ್ಸ್ ಇರ್ತಾರೆ. ಅವರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಅಸಾಧ್ಯ ಒಂದೂ ಇಲ್ಲ. ಎಲ್ಲ ನರಪ್ರಾಣಿಗಳಿಗೆ ದೇವರು ನೀನಾಗಿದ್ದೆ, ಎಲ್ಲರನ್ನ ಬಿಡಿಸುವಂಥ ಶಕ್ತನು ನೀನಾಗಿದ್ದೆ. ಆದ ಕಾರಣ ಪ್ರಾರ್ಥನೆ ಮಾಡೋಣ. ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಕಠಿಣವಾದ ಹೃದಯವನ್ನು ತೆಗೆದು, ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ, ನೀನು ಮನುಷ್ಯರ ಮಾಂಸದ ಹೃದಯವನ್ನು
ಕೊಡುತ್ತೇನೆ ಎಂಬುದಾಗಿ ಹೇಳಿದೆ. ಹೌದು ರಾಜ, ನಿನ್ನ ಆತ್ಮನ ಬಲದಲ್ಲಿ ನಮ್ಮನ್ನು ತುಂಬಿಸು. ಅನೇಕರು ಅನೇಕ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಪರಿಸ್ಥಿತಿಗಳು, ಅಯ್ಯೋ ನನ್ನ ಗಂಡ ಕುಡಿಕತನದಿಂದ ಬಿಡೋಕ್ಕೆ ಸಾಧ್ಯವೇ ಇಲ್ಲ, ನನ್ನ ಮಕ್ಕಳು ಈ ಒಂದು ವಿಷಯಗಳಿಂದ ಹೊರಬರಲು ಸಾಧ್ಯವೇ ಇಲ್ಲ, ಅಯ್ಯೋ ಇದು ಆಯಿತು, ನನ್ನ ನಾಶನವೇ ಎಂಬುದಾಗಿ ಅನೇಕ ಜನರು ಈ ದಿವಸ ಕೂತ್ಕೊಂಡಿರ್ಬೋದು. ಕರ್ತನೇ, ನೀನು ನರಪ್ರಾಣಿಗಳಿಗೆಲ್ಲ ದೇವರು. ಅಪ್ಪ, ನಿನಗೆ ಯಾವುದಾದ್ರೂ ಅಸಾಧ್ಯ ಉಂಟೋ? ಕರ್ತನೇ, ಅಸಾಧ್ಯ ಯಾವುದೂ ಇಲ್ಲ ರಾಜ. ಹೌದು, ಇಸ್ರಾಯೇಲ್ ದೇಶ ಮಾಡುವಂಥ ಪಾಪದ ಕೃತ್ಯಕ್ಕೆ ಅವರಿಗೆ ಸ್ವಾಮಿ ಶಿಕ್ಷೆ ಕೊಟ್ಟಾಗ್ಯೋ ಕರ್ತನೇ, ನೀನು ಬಿಡುಗಡೆಯ ವಾಗ್ದಾನ ಮಾಡಿದ ದೇವರಾಗಿದ್ದಿ. ಅಪ್ಪ, ನೀನು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಿ. ನಾವು ಕೂಡ ಅದೇ ರೀತಿಯಲ್ಲಿ ಅವಿಧೇಯರಾದರೆ ನಮ್ಮನ್ನು ಕೂಡ ಬಿಡುಗಡೆ ಮಾಡು. ನಮ್ಮ ಅವಿಧೇಯತೆಯಿಂದ ಬಿಡುಗಡೆ ಮಾಡು, ನಮ್ಮಲ್ಲಿರುವ ಪಾಪದಿಂದ ಬಿಡುಗಡೆ ಮಾಡು. ಕರ್ತನೇ, ನಿನ್ನ ಆಶೀರ್ವಾದದಲ್ಲಿ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.